ನಮಸ್ಕಾರ ವೀಕ್ಷಕರ, ನ್ಯೂಸ್7ಗೆ ಸ್ವಾಗತ. ನಾನು ರೀಟಾ. ಇಂದು ಗುಳೇದಗುಡ್ಡದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಗುಳೇದಗುಡ್ಡ 2024 ಮತ್ತು 25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಶುಭ ಕೋರುವ ಸಮಾರಂಭ ನೆರವೇರಿಸಲಾಯಿತು. ನಿರೂಪಣೆ ಕೊಟ್ಟ MS ಮದರಂಗಿ ಮತ್ತು SC ಕೋರ್ವಾರ್. ಪ್ರಾಸ್ತಾವಿಕವನ್ನು ರಾಜಶೇಖರ್ ಪಾಗಿ ಶಿಕ್ಷಕರು ಮಾತನಾಡಿ, ಉದ್ಘಾಟನೆಯನ್ನು ಯುವ ನಾಯಕರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಂಜೀವ್ ಬರಗುಂಡಿ ವಿದ್ಯಾರ್ಥಿಗಳ ಅವರ ಜೀವನ ನಡವಳಿಕೆ ಹೇಗೆ ಇರಬೇಕು ಎನ್ನುವುದು ವೇದಿಕೆ ಮೇಲೆ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಚಿತ್ರಕಲಾ ಶಿಕ್ಷಕರಾದ LT ಬದಾಮಿ ಚಿತ್ರಗಳನ್ನು ಬಿಡಿಸಿದ ನೋಡಿ ಸಂಜೀವನ ಬರಗುಂಡಿ ಅವರು ಶಿಕ್ಷಕರನ್ನು ಹಾಡಿ ಹೊಗಳಿದರು ಮತ್ತು 2023-24ನೇ ಸಾಲಿನ ಉರ್ದು ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲೆಯ ಸಿಬ್ಬಂದಿಗಳಾದ ಜಹಾಂಗೀರ್ ಇಲ್ಲಾಳ್ ಅವರ ಧರ್ಮಪತ್ನಿಯ ಸವಿ ನೆನಪಿಗಾಗಿ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನಕ್ಕೆ ಅನುಕೂಲವಾಗಲಿ ಎಂದು 5,000 ನಗದು ಹಣವನ್ನು ಈ ಸಂದರ್ಭದಲ್ಲಿ ಕಾಣಿಕೆಯಾಗಿ ಕೊಟ್ಟರು. ಈ ಸಂದರ್ಭದಲ್ಲಿ NC ಮುದುಕವಿ ಉಪಪ್ರಾಚಾರ್ಯರು ಹಾಗೂ STMC ಅಧ್ಯಕ್ಷರಾದ ಶ್ರೀ ಬಸವರಾಜ್ ದಳವಾಯಿ, ಮಾಗಿ ಶಿಕ್ಷಕರು ಸಲಾವುದ್ದೀನ್ ಮೊಮಿನ್ ಮುಬಾರಕ್, ಮಂಗಳೂರು ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕುಮಾರ್ ಚನ್ನಬಸಪ್ಪ ನನ, ಕುಮಾರಿ ಹಾಜ್ರಾ ತಬಸುಮ್ ಹೊನ್ನಾಳ್ ಮತ್ತು ಶಾಲಾ ಶಿಕ್ಷಕಿಯರು ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ಅಫ್ಘಾನ್ ಅತ್ತಾರ್, ನ್ಯೂಸ್7 ಗುಳೇದಗುಡ್ಡ. ಏನ್ ಹೇಳ್ಕೊಡ್ತಾರ ಅದನ್ನೆಲ್ಲ ಲಕ್ಷ ಕೊಟ್ಟು ಕೇಳ್ಕೊಂಡು ತಲೆಯಾಗ ಹಾಕೊಂಡ್ರಿ ಅಂದ್ರ ಅದನ್ನ ನೀನ್ ತಲೆಯಾಗಿಂದ ತೆಗೆದು ಹಾಕಕ್ ಪ್ರಯತ್ನ ಮಾಡಿದ್ರು ಕೂಡ ಹೋಗಂಗಿಲ್ಲ. ಈಗ ನೀವು 60-70 ವರ್ಷ ನಿಮ್ ಮನ್ಯಾಗ ಅಜ್ಜ ಅಜ್ಜಿ ಮುದುಕ ಮುದುಕಿಯರು ಇರ್ತಾರಲ್ಲ, ಅವ್ರಿಗೆ ಕೇಳ್ರಿ. ನೀವು 2 ಮಗಿ ಬರ್ತಾವಲ್ಲ ಅಂತ ಕೇಳ್ರಿ. ಅವ್ರು ಏನ್ರ ಅವಾಗ ಕಲ್ತಿದ್ರಂದ್ರ ಇವತ್ತಿಗೂ ಬೈಪಟ್ಟಿ ಹೇಳ್ತಾರ ಅವ್ರು, ಯಾರು ನಿಮ್ಮ ಅಜ್ಜ ಅಜ್ಜಿ ಅದು. ಮತ್ತೆ ಈಗೆಲ್ಲ ನೀವು ಕುಡ್ಸುದು ಕಡಿದು ಕ್ಯಾಲ್ಕುಲೇಟರ್ ಅದು ಏನೇನೋ ಯೂಸ್ ಮಾಡ್ತೀರಿ. ಅವರೆಲ್ಲ ಕೈಯಾಗ ಗುಣಿಸೋದು ಮನಸ್ಸಿನಾಗ ಗುಣಿಸಿ ಭಾಗಾಕಾರ ಮಾಡಿ ಹೇಳ್ತಾರ, ಅವ್ರು ಮೈನಸ್ ಮಾಡ್ತಾರ. ಯಾಕಂದ್ರ ಅವ್ರು ಆದ್ರೂ ಕೂಡ SLC 8th 9th ಕಲ್ತವ್ರು ಕೇಳ್ಬೇಕಾಗಿ ಇದನ್ನೆಲ್ಲ ಹೇಳ್ತಾರ ಅವ್ರು. ಅದಕ್ಕ ನಿಮ್ಮಲ್ಲಿ ದಯಮಾಡಿ ವಿನಂತಿಯನ್ನ ಮಾಡ್ಕೊತೀನಿ, ಈ SLC ವಿದ್ಯಾರ್ಥಿಗಳ ಜೊತೆಗೆ ನೀವು 8th 9th ವಿದ್ಯಾರ್ಥಿನಿಯರು ಏನಿದಿಲ್ಲ ಒಳ್ಳೆಯ ರೀತಿಯಿಂದ ಅಭ್ಯಾಸವನ್ನ ಮಾಡ್ರಿ. ಅದ್ರ ಜೊತೆಗೆ ಅಭ್ಯಾಸದ ಜೊತೆಗೆ ನಮ್ಗ ಆಟದೊಳಗೆ ಇಂಟ್ರೆಸ್ಟ್ ಐತಿ, ಇನ್ನಿತರ ಚಟುವಟಿಕೆ ಒಳಗ ಸಂಸ್ಕೃತಿ. ಯಾಕ ಚಪ್ಪಾಳಿ ಹೊಡಿಸಿನಿ ಅಂದ್ರ ಅವರ ಅದ್ಭುತವಾಗಿರ್ತಕ್ಕಂಥ ಚಿತ್ರಕಲೆಯನ್ನ ನಾನು ಈ ವಯಸ್ಸಿನ ಕಲಿಯಾಕ ಮನಸ್ಸು ಮಾಡಿದ್ದೆ ಕಲಿಯಾಕ ಸಾಧ್ಯನೇ ಇಲ್ಲ. ಈ ಚಿತ್ರಕಲೆ ಅದನ್ನ ನ್ಯಾಯ ನಾ ಏನ್ ನೋಡಿದಲ್ಲ, ಚಿತ್ರಕಲೆ ಅದನ್ನ ಏನ್ರ ಫೋಟೋ ಹೊಡೆದು ಸುಮ್ ಬಣ್ಣ ಹಾಕಿಟ್ಟಾರ ಅಂತ ನಾವು ಪ್ರಶ್ನೆ ಮಾಡಿದ್ದು ಸತ್ಯ. ಈಗ ಫೋಟೋ ಮೊಬೈಲ್ ನೋಡ್ತಿರಲ್ಲ, ನಿಮ್ಮ ಮನೆ ಫೋಟೋ ನೋಡ್ತಿರಲ್ಲ, ಹಂಗ ಫೋಟೋ ಹೊಡೆದು ಅದಕ್ಕೆ ಏನೋ ಒಂದು ಕಲರಿಂಗ್ ಮಾಡ್ಯಾರ ಅಂತ ಪ್ರಶ್ನೆ ಮಾಡಿದೆ ನಾನು. ಅಷ್ಟು ಸುಂದರವಾಗಿ ಫೋಟೋ ಹೊಡೆದ್ರೆ ನೀ ಹೆಂಗಿದ್ದಾಗ ಬರುತ್ತಿಲ್ಲ, ಕರ್ಗಿದ್ರೆ ಕರ್ ಬರುತ್ತೆ, ಬೆಳಗಿದ್ರೆ ಬೆಳಗ್ ಬರುತ್ತೆ, ನಿನ್ ಉದ್ದ ಮಕ್ಕ ಇದ್ರೆ ಉದ್ದ ಬರುತ್ತೆ, ಅಗಲ್ ಮಕ್ಕ ಇದ್ರೆ ಅಗಲ್ ಬರುತ್ತೆ. ನೀ ಹೆಂಗಿದ್ದಂಗ ನೀನ್ ಹೇರ್ ಸ್ಟೈಲ್ ಹೆಂಗಿರ್ಬೇಕು. ನಮ್ಮ ವಿದ್ಯಾರ್ಥಿಗಳು ಅವ್ರ ಹಾದಿ ಒಳಗೆ ನಡೆಯಕತ್ತಾರ ಅಂದ್ರ ಅವ್ರು ನೀವು ವಿದ್ಯಾರ್ಥಿಗಳು ಬಿಡಿಸಿರ್ತಕ್ಕಂಥ ಚಿತ್ರಾನ ತೋರಿಸಿದ್ರು ನನಗ ಬಹಳ ಖುಷಿ ಆಯ್ತು. ಲ್ಯಾಬಿಗೆ ಬೇಕಾದಂತ ಮಟೀರಿಯಲ್ ನೀವು ಸಲಕರಣೆಗಳು ಅದಾವಲ್ಲ ಅವು ತಗೊಳಕ 2 ಲಕ್ಷ ಅನುದಾನವನ್ನ ಕೊಟ್ಟಾರ ಅಂತ ಹೇಳಿದ್ರು. 2 ಲಕ್ಷ ಅನುದಾನವನ್ನ ಕೊಟ್ಟಾರ ಅಂತ ಹೇಳಿದ್ರು. ಅದಕ್ಕ ಇನ್ನೂ ನಮ್ಮ ಶಿಕ್ಷಕ ವೃಂದದವರು, ಶಿಕ್ಷಕರು ಹಾಗೂ ಶಿಕ್ಷಣಿ ಮಾತೆಯರು ಇನ್ನೂ ಇಂಥವು ಹೆಚ್ಚು ವಿದ್ಯಾರ್ಥಿಗಳಿಗೆ ತೊಡಗಿಸುವ ಮುಖಾಂತರ ಅವರು ಈ ಸ್ಕೂಲಿಗೆ ಇನ್ನೂ ಏನೇನು ಬೇಕು ಬೇಡ ಅನ್ನೋದನ್ನೆಲ್ಲಾನು ಅವರು ಸರ್ಕಾರ ಗಮನಕ್ಕೆ ತರುವುದ್ರ ಮುಖಾಂತರ ಜನಪ್ರತಿನಿಧಿಗಳಾಗ ಅದು ಇಲ್ಲಿ ಬಂದು ನಿಮಗ ವರ್ಕಿಗೆ ಅನುಕೂಲ ಆಗುವಂತ ವ್ಯವಸ್ಥೆಯನ್ನು ಕೂಡ ಈ ಸಿಬ್ಬಂದಿ ವರ್ಗದವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಜೈ. ನುಡಿಗಳನ್ನ ನುಡಿದಂತಹ ಸೌರ ಸಮಾನವಾದಂತಹ ಶ್ರೀಯುತ ಸಂಜಯ್ ಬರಗುಂಡಿ ಸರ್ ಅವರನ್ನ ಈ ಸಂದರ್ಭದಲ್ಲಿ ಅನಂತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು 10ನೇ ತರಗತಿ ವಿದ್ಯಾರ್ಥಿಗಳ ವಿಚಾರವಾಗಿ ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪು ಬರುತ್ತೆ. ಪರೀಕ್ಷೆಗಳ ವಿಚಾರವಾಗಿ ಅವಮಾನಗಳನ್ನು ಎದುರಿಸು ಚಪ್ಪಾಳೆಯಲ್ಲಿ ಸಾಧನೆಯನ್ನ ಮಾಡಿದಂತ ಸಾಧಕ ನಿಖಿಲ್ ಚೌಹಾಣ್ ವಿದ್ಯಾರ್ಥಿನಿ ಅಂದ್ರ ಇದು ನಮ್ಮ ಶಾಲೆಯ ಇಲ್ಲಾಳ ನಗದು ಬಹುಮಾನವನ್ನ ಈ ವರ್ಷದ 2023-24 ಸಾಲಿನ SSLC ಪರೀಕ್ಷೆಯಲ್ಲಿ
ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿನಿಯಾದ ಕುಮಾರಿ ತಸ್ಲೀಮಾ ಬಾನು ಕರ್ನೂಲ್ ಇವರು ಪಡೆದುಕೊಂಡಿರುತ್ತಾರೆ. ಹಾಗೆ ಉರ್ದು ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ವಿದ್ಯಾರ್ಥಿಗೆ ಶ್ರೀಯುತ ನಾದಿರ್ ಶಾ ಮಕಾಂದಾರ್ ಇವರು 1,000 ರೂಪಾಯಿಗಳು ಹಾಗೂ ಜೆಎಂಸಿಸಿ ಬ್ಯಾಂಕ್ ಗುಳೇಗುಡ್ ಇವರ ಪರವಾಗಿ 1,000 ರೂಪಾಯಿಗಳು. ಒಟ್ಟಾರೆಯಾಗಿ ಈ 7,000 ರೂಪಾಯಿಯ ಬಹುಮಾನವನ್ನು ತಸ್ಲೀಮಾ ಕರ್ನೂಲ್ ಈ ವಿದ್ಯಾರ್ಥಿನಿ ಪಡೆದುಕೊಂಡಿರುತ್ತಾಳೆ. ಆ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ವೇದಿಕೆಗೆ ಬಂದು ತನ್ನ ಒಂದು ಬಹುಮಾನವನ್ನ ಸ್ವೀಕರಿಸಿದ್ದಾರೆ. ಅವಳು ಭಾಷೆಗಳಾದಂತಹ ಆ ವಿದ್ಯಾರ್ಥಿನಿಗೆ ಜೋರಾದ ಚಪ್ಪಾಳೆ ಇರಲಿ. ಮಕ್ಕಳೇ, ನೀವು ಕೂಡ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರಿಂದ ಇಂತಹ ಒಂದು ಸಾಧನೆಯನ್ನ ಮುಂದಿನ ದಿನಮಾನಗಳಲ್ಲಿ ಮಾಡಲಿ ಅಂತ ಆಶಿಸುತ್ತೇನೆ. ಉರ್ದು ವಿಭಾಗದ ಮಗು ಆದ್ರೂ ಕನ್ನಡದಲ್ಲಿ ಸುಂದರವಾಗಿ ಹಾಡುಗಳನ್ನ ಹೇಳ್ತಾ ಇದ್ರು. ಇಂತಹ ಪ್ರತಿಭೆ ನಮ್ಮ ತಸ್ಲೀಮಾ ಕರ್ನೂಲ್ ಅವರು.